ಏನು ಮಾಡ್ತಿದ್ದೀಯಾನು ಇವತ್ತು ಸ್ಪೆಷಲ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಷಾ ರಾವ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ವಾ ರೇಷ್ಮಾ? ಸಂಡೇ ಇವತ್ತು. ಸಂಡೇಗೆ ನಾನ್ ವೆಜ್ ಇದ್ರೆ ನಾನು ಸಂಡೇ ಅನ್ನಿಸ್ಕೊಳ್ಳೋದು. ಹೌದು. ಅದಕ್ಕೆ ಇವತ್ತು ನಾನ್ ವೆಜ್ ಏನು ಮಾಡ್ತಾ ಇದ್ದೀನಿ ಅಂದರೆ ಮಟನ್ ಕೈಮಾ, ಅವರೆಕಾಳು ಇಕ್ಕಿದ ಕಾಳು ಹಾಕ್ಬಿಟ್ಟು ಮಟನ್ ಕೈಮಾ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಾಡೋಣ ಬನ್ನಿ ಈಗ ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಕೈಮಾ ಸಾರು ಮಾಡೋಕ್ಕೆ ಫಸ್ಟು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಕೈಮಾ ಬಂದು 3/4 kg ಅಷ್ಟಿದೆ. ಅದಕ್ಕೆ 1 ಹಿಡಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಆ್ಯಂಡ್ 2 ದಪ್ಪನ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡಿಬಿಟ್ಟು ಫ್ರೈ ಮಾಡೋಣ. ಈಗ ಗ್ಯಾಸ್ ಹಚ್ತಾ ಇದ್ದೀನಿ. ಸಾಂಬಾರು ಮಾಡೋಕ್ಕೆ ತಪ್ಪಲೆ ಇಡ್ತಾ ಇದ್ದೀನಿ. ಈಗ ಇದನ್ನು ಫಸ್ಟು ಈರುಳ್ಳಿ 2 ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಲ್ವ, ಇದನ್ನು ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಕೈಮಾ ಸಾರು 2 ರೀತಿ ಮಾಡ್ಬೋದು. ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿ, ಹಸಿಮೆಣ್ಸಿನ್ಕಾಯಿ ಹುರಿದು ಇದ್ರ ಜೊತೆಗೆ ಹಾಕಿ ಗ್ರೀನ್ ಕಲರ್ ಬರುತ್ತದು, ಆ ಥರನೂ ಮಾಡ್ಬೋದು. ಇನ್ನೊಂದು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಾಡ್ಬೋದು. ನಾನೀಗ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಾಡೋದು ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗ್ತಾ ಇರಲಿ. ನೆಕ್ಸ್ಟು ಇದಕ್ಕೆ ಮಸಾಲ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಫಸ್ಟು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚಕ್ಕೆ 1-2 ಸ್ಪೂನ್ದಷ್ಟು ಚಕ್ಕೆ ಹಾಕಿದ್ದೀನಿ. ಮತ್ತು ಲವಂಗ, ಸ್ವಲ್ಪ ಲವಂಗ ಹಾಕ್ತಾಯಿದ್ದೀನಿ. 4 ಕಾಳು ಮೆಣಸು ಹಾಕಿದ್ದೀನಿ. 4 ಕಾಳು. ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಅಷ್ಟು. ನಾನು ಕೈಮಾ ಸಾರು ರೆಡ್ ಕಲರ್ ಮಾಡ್ತಿರೋದ್ರಿಂದ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ನಿಮಗೆ ಖಾರದ ಪಕ್ಕಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಗೆ ಸ್ವಲ್ಪ ಖಾರ ಕಡಿಮೆ, ನಾನು ಅದಕ್ಕೆ ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಡಲೆ, 1 ಟೊಮೆಟೊ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. 1 ಟೊಮೆಟೊ ಹಂಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಈರುಳ್ಳಿನ ಹಾಕಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಈರುಳ್ಳಿದು. ಯಾವ ಥರ ಬರ್ತಾಯಿದೆ. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು. ಅಷ್ಟೇ ಈರುಳ್ಳಿ ಹಾಕೋದ್ರಿಂದ ಈ ಥರ ಈರುಳ್ಳಿನ ಫ್ರೈ ಮಾಡೋದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾಟಿ ಸ್ಟೈಲ್ ಥರನೇ ಬರುತ್ತೆ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಈಗ ಇದು ಸಾಕು, ಆಫ್ ಮಾಡ್ತೀನಿ. ಈಗ ಇಲ್ಲಿ ಜಾರಿಗೆ ಈಗ ಟೊಮೆಟೊ ಇದೆಲ್ಲ ಹಾಕ್ಕೊಂಡಿದ್ದೀನಲ್ವ, ತೆಂಗಿನಕಾಯಿ ಹಾಕೋಣ. ನೆಕ್ಸ್ಟು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಒಗ್ಗಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ.
ನೋಡಿ ಈಗ ಇಷ್ಟು ಮಸಾಲೆ ಹಾಕಿದ್ದೀನಿ ಮಿಕ್ಸರ್ಗೆ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ಜಾರಲ್ಲಿ ಕಡಲೆ ಪುಡಿ ಮಾಡ್ಕೋಬೇಕು, ಪೌಡರ್ ಮಾಡ್ಕೋಬೇಕು ಕಡಲೆನ. ಈಗ 3/4 kg ಅಷ್ಟು ಕೈಮಾ ಅಲ್ವಾ, ಇದಕ್ಕೆ 1 2 3 ಹಿಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಅದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಒಂದಿಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರೋಣ. ನೋಡಿ ಫ್ರೆಂಡ್ಸ್, ಈಗ ಕಡಲೆನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಆಮೇಲೆ ಇದಕ್ಕೇ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಏನಕ್ಕೆ ಹಾಕೋದಂದರೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ. ನೀವು ಉಂಡೆನ ಸಾಂಬಾರೊಳಗೆ ಬಿಟ್ಟಾಗ ಕೈಮಾ ಉಂಡೆ ಒಡೆದೋಗ್ಬಾರ್ದು ಅನ್ನೋಕ್ಕೋಸ್ಕರ ಮೊಟ್ಟೆ ಹಾಕ್ತಾರೆ. ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈ ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಸ್ವಲ್ಪ ಕೈಮಕ್ಕೆಲ್ಲ ಇದಾಗಬೇಕಲ್ಲ, ಮಸಾಲೆ ಎಲ್ಲ ಸ್ಪ್ರೆಡ್ ಆಗಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಇದೇ ಜಾರಿಗೆ ಕೈಮನ ಇನ್ನೊಂದು ಸ್ವಲ್ಪ ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪ ಇದೆ ಅಲ್ವಾ, ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಉಂಡೆ ಕಟ್ಟಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಈಗ ಈ ಅದಕ್ಕಿದ್ರೆ ಸಾಕು, ಅವಾಗ ಈ ಥರ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಸಿಗುತ್ತೆ. ನಾನೀಗೆಲ್ಲ ಇದೇ ಥರ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಡಲೆಪುಡಿ, ಮೊಟ್ಟೆ, ಮಸಾಲ, ಕೈಮಾ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಇನ್ನು ಬೇಕು ಅಂದರೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಸಣ್ಣದಾಗಿ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸಿ ಹೆಚ್ಚಿಬಿಟ್ಟು ಹಾಕ್ತಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಇಕ್ಕಿದ ಬೇಳೆ ಹಾಕ್ತಾಯಿದ್ದೀನಲ್ಲ, ಅವರೆಕಾಳು ಹಾಕ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಹೀಗೆ ಪ್ಲೇನಾಗಿಯೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೊಂದು ಸೈಡಲ್ಲಿ ಇಟ್ಬಿಟ್ಟು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಬನ್ನಿ ನೋಡಿ, ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಇದೇ ತಗೊಳ್ತಾ ಇದ್ದೀನಿ. ಇದಕ್ಕೆ ಈಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಿದ್ದೀನಿ. ಈಗ ಮಸಾಲೆ ಹಾಕಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಲಿಡ್ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಇಕ್ಕಿದ ಕಾಳನ್ನ ಸಪ್ರೇಟಾಗಿ ಒಂದು ಬಾಣಲೆಗೆ ಉಟ್ಕೊತಾ ಇದ್ದೀನಿ. ಮಸಾಲೆ ಈಗಾಗಲೇ ಕುದಿಯೋಕೆ ಇಟ್ಟಿದ್ದೀನಿ, ಅದು ಕುದಿ ಬರಲಿ ಅಷ್ಟೊತ್ತಿಗೆ. ನೋಡಿ, ಇಕ್ಕಿದ ಕಾಳು ತೊಗೊಂಡಿದ್ದೀನಿ, ಅದನ್ನು ಉಟ್ಕೊಳ್ಳಿ.
ಫಸ್ಟು ಇದು ಬಾಣಲಿ ಬಿಸಿಯಾಗಿದೆ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಇನ್ನು ಸ್ವಲ್ಪ ಬಿಸಿಯಾಗಿ ಮಡಿಯಾಗ ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟೇ ಅದ್ರ ಜೊತೆನೇ ಒಗ್ಗರಣೆಗೆ ಎಣ್ಣೆ ಹಾಕ್ತೀವಲ್ಲ ಅವಾಗಲೂ ಹುರ್ಕೋಬೋದು, ಇಲ್ಲ ಈ ಥರ ಸಪ್ರೇಟಾಗಿ ಹುರ್ಕೋಬೋದು. ಅದರಲ್ಲೇ ಒಗ್ಗರಣೆಲ್ಲೇ ಹುರ್ಕೊಂಡ್ರೆ ಮತ್ತೆ ಮಸಾಲೆ ಹಾಕ್ತೀವಲ್ವ, ಅದೇನಾಗುತ್ತೆ ಅಂದರೆ ಜಾಸ್ತಿ ಕಾಳು ಬೆಂದೋಗುತ್ತೆ. ಇನ್ನು ಸಾಂಬಾರೆಲ್ಲ ಬೇಯಿಸ್ತೀವಿ, ಜಾಸ್ತಿ ಕಾಳು ಬೆಂದೋಗುತ್ತೆ. ಅದಕ್ಕೇ ನಾನೀಗ ಇದನ್ನು ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಅದಕ್ಕೆ ಹಾಕ್ತೀವಿ. ನೋಡಿ ಹಾಕಿದ್ದೀನಿ. ಇದಕ್ಕೆ ಒಂದು ಚಿಕ್ಕದೊಂದು ಟೊಮೆಟೊ, ಸಾಂಬಾರು ಒಂದು ಟೊಮೆಟೊ ಹಾಕಿದ್ದೀನಿ, ಬಟ್ ಇದಕ್ಕೂ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಟೊಮೆಟೊ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ. ಇಕ್ಕಿದ ಕಾಳನ್ನ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅದೊಂಥರ ಹಸಿ ಹಸಿ ವಾಸನೆ ಬಂದಿರುತ್ತೆ. ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ಹೋಗಿ ಅಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಹಾಕೋದು. ಇದನ್ನು ಚೆನ್ನಾಗಿ ಉಟ್ಕೊಳ್ಳೋಣ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋದಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಹಸಿ ವಾಸನೆ ಹೋಗೋ ಥರ ಹುರಿದಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಕುದೀತಾ ಇದೆ ಅಂತ ನೋಡೋಣ. ಇನ್ನೂ ಸ್ವಲ್ಪ ಕುದಿ ಬರಬೇಕು. ಅಷ್ಟೊತ್ತಿಗೆ ಉಪ್ಪು ಹಾಕ್ಬಿಡೋಣ. ಉಪ್ಪು ಮಾಮೂಲಿ ಗೊತ್ತಲ್ವ, ರುಚಿಗೆ ತಕ್ಕಷ್ಟು ಉಪ್ಪು. ಸಾಕು, ಇಷ್ಟು ಹಾಕಿದ್ವಿ. ಯಾಕಂದರೆ ಅವಲೇ ಕೈನ ಕಡಲೆ ಇದು ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಹಾಗಾಗಿ ನೋಡಿ, ಇನ್ನೂ ಸ್ವಲ್ಪ ಕುದಿ ಬರಬೇಕು. ಅಷ್ಟೊತ್ತಿಗೆ ಕೈನ ಕಲಸಿಟ್ಕೊಂಡಿದ್ವಲ್ಲ, ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಒಂದೇ ಈ ಸೈಜಷ್ಟು ಇರಲಿ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡಿದ್ವಿ. ಎಲ್ಲ ಇದೇ ಸೈಜಲ್ಲಿ ಮಾಡಿಟ್ಕೊಳ್ಳೋಣ. ಓಕೆ, ನೋಡಿದ್ರಲ್ಲ, ಈಗ ಎಲ್ಲ ಉಂಡೆ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಈ ಥರ ಉಂಡೆ ಮಾಡಿ ಕೈವನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಸಾಂಬಾರು ಕುದೀತಾ ಇದೆಯಾ ಅಂತ ನೋಡೋಣ. ಸಾಂಬಾರು ಕುದೀತಾ ಇದೆ. ಈಗ ಉಪ್ಪೆಲ್ಲ ಸರಿ ಇದೆಯಾ ಅಂತ ಇವಾಗ ನೋಡ್ಕೊಬೇಡ. ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಇದಕ್ಕೆ ಕೈಮಾ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಒಂದೊಂದೇ ಹಾಕೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆ ಹಾಕೋಕ್ಕೆ ಹಾಕೋತಾ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಸಾಂಬಾರು ಜಾಸ್ತಿ ಕುದೀತಾ ಇರುತ್ತಲ್ಲ, ನಾವು ಉಂಡೆ ಹಾಕ್ತಿದ್ದಂಗೆ ಹಂಗೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದೇ ಉಂಡೆನ ಈಗ ಹಾಕೋಣ. ನೋಡಿ, ಹಿಂಗೆ ಫಸ್ಟು ರೌಂಡಾಗಿ ಈ ಥರ ಹಾಕೊಬರ್ಬೇಕು.
ನೋಡಿ ಈಗೆಲ್ಲ ಉಂಡೆನೂ ಹಾಕಾಗಿದೆ. ಈಗ ಇದನ್ನು ಸಿಮ್ಮಲ್ಲೇ ಇರಲಿ, ಗ್ಯಾಸು ಜೋರಾಗಿ ಇಡಬಾರ್ದು, ಯಾಕಂದರೆ ಉಂಡೆ ಹೊಡ್ಕೊಳ್ಳುತ್ತೆ. ಹಾಗಾಗಿ ಈಗ ಮುಚ್ಚಿ ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಉಂಡೆ ಎಲ್ಲ ಈ ಥರ ಮೇಲೆ ನೋಡಿ, ಒಂದು ಉಂಡೆನೂ ಹೊಡ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಫ್ಲೇಮ್ನ ಕಮ್ಮಿಲಿಟ್ಟು ಉಂಡೆನ ಸಾಂಬಾರೊಳಗೆ ಬಿಟ್ಟರೆ ನೋಡಿ ಈ ಥರ ಒಂಚೂರು ಹೊಡಿಯೋದಿಲ್ಲ, ಎಷ್ಟು ಚೆನ್ನಾಗಿದೆ. ಈಗ ಇದಕ್ಕೆ ಇಕ್ಕಿದ ಕಾಳನ್ನ ಹುರಿದಿಟ್ಕೊಂಡಿದ್ದಲ್ಲ, ಅವರೆಕಾಳು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇನ್ನು ಚೆನ್ನಾಗಿ ಕುದಿ ಬರಲಿ. ನಾವು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು ಉಂಡೆನಾದರೂ ಹೊಡೆದಿದೆಯಾ ಅಂತ ಎಷ್ಟು ಚೆನ್ನಾಗಿ ಬಂದಿದ್ದಾರೋ. ಸ್ಮೆಲ್ ಮಾತ್ರ ಸೂಪರ್ ಆಗಿದೆ. ಸಾಂಬಾರು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ಇದಕ್ಕೆ ಗೊತ್ತಲ್ವ ಇದೇನು ಅಂತ, ಚರ್ಬಿ, ಇದನ್ನು ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಬೆಂದು ಅದು ಎಣ್ಣೆ ಬಿಡ್ಕೊಬಿಡುತ್ತೆ. ಈ ಥರ ಈಗ ಲಾಸ್ಟಲ್ಲಿ ಹಾಕಿದ್ರೆ ಅದು ಹಾಗೇ ಇರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿದ್ದೀನಿ. ಓಕೆ, ಬನ್ನಿ ಇವಾಗ ನೋಡೋಣ. ನೋಡಿ ಫ್ರೆಂಡ್ಸ್, ನೋಡಿ ಚರ್ಬಿ ಎಲ್ಲ ಹಾಗೆ ಇದೆ, ಕರ್ಗಿಲ್ಲ. ಅದಕ್ಕೆ ಲಾಸ್ಟಿಗೆ ಚರ್ಬಿ ಹಾಕಬೇಕು, ಅವಾಗ ಮೇಲೆ ಹಾಗೆ ಸಿಗುತ್ತೆ. ಓಕೆ, ಇವಾಗ ಕೈಮಾ ಇಕ್ಕಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಈಗ ಬನ್ನಿ ತಟ್ಟೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಸೌತೆಕಾಯಿ, ಈರುಳ್ಳಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮುದ್ದೆ. ನಾನು ಮುದ್ದೆ ಅವಾಗಲೇ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಏನು ಮುದ್ದೆ ಇಷ್ಟು ಚಿಕ್ಕದಾಗಿದೆ ಅಂದ್ಕೊಬೇಡಿ, ನಾನು ಇಷ್ಟೇ ತಿನ್ನೋದು, ಅದಕ್ಕೇ ಚಿಕ್ಕದಾಗೆ ಮಾಡಿದ್ದೀನಿ. ಈಗ ಇಕ್ಕಿದ ಬೇಳೆ ಕೈ ಮಸಾಲ ಹಾಕೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ಬನ್ನಿ ಟೇಸ್ಟ್ ಮಾಡ್ತೀನಿ. ನೋಡಿ, ಮುರ್ಕೊಂಡು ಸಾಂಬಾರು ಈ ಥರ ಹಾಕ್ಕೊಂಡು ಬಿಸಿ ಇದೆ ಫ್ರೆಂಡ್ಸ್. ಸ್ವಲ್ಪ ನೋಡಿ, ವಾವ್, ಸೂಪರ್ ಆಗಿದೆ ಫ್ರೆಂಡ್ಸ್. ಖಾರ, ಉಪ್ಪು, ಹುಳಿ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಕೈಮಾ ಉಂಡೆ ಬಿಸಿ ಇದೆ, ಸ್ವಲ್ಪ ಹೊಡೆದು ನೋಡಿ. ಕೈಮಾ ಉಂಡೆ ಎಷ್ಟು ಚೆನ್ನಾಗಿದೆ ನೋಡಿ, ಒಂಚೂರು ಹೊಡ್ಕೊಂಡಿಲ್ಲ, ತುಂಬ ಬಿಸಿ ಇದೆ. ನೋಡಿ, ಸೂಪರ್ ಆಗಿದೆ ಫ್ರೆಂಡ್ಸ್. ರಿಯಲಿ ಎಲ್ಲರೂ ಟ್ರೈ ಮಾಡಿ ಮನೇಲಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಅವರೆಕಾಳು ಎಲ್ಲ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನೀವೆಲ್ಲ ಮನೇಲಿ ಟ್ರೈ ಮಾಡಿಕೊಂಡು ಒಂದ್ಸಲ ಟೇಸ್ಟ್ ಮಾಡಿ. ಓಕೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಇಕ್ಕಿದ ಬೇಳೆ ಕೈಮಾ ಸಾರು ಹೇಗೆ ಮಾಡಿದೆ ಅಂತ. ಮುದ್ದೆ ಮಾತ್ರ ಕಾಂಬಿನೇಷನ್ ಸೂಪರ್ ಆಗಿದೆ ಫ್ರೆಂಡ್ಸ್, ಎಲ್ಲರೂ ಮನೇಲಿ ಟ್ರೈ ಮಾಡಿ. ಇದಾಗಿತ್ತು ನಮ್ಮ ಸಂಡೇ ಸ್ಪೆಷಲ್ ಕೈಮಾ ಇಕ್ಕಿದ ಬೇಳೆ ಸಾಂಬಾರು. ಎಲ್ಲರೂ ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರ್ಯಾದಲ್ಲಿ ಎಲ್ಲರೂ ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತಾ ಇರಿ.